ಇಟ್ಟಿದ್ದಾರೆ ಕೃಷ್ಣ ಅಂತ ಉಷ್ಣ ಅಂತ ಕರಿತಿದ್ರಲ್ಲ, ಎಂತ ವಿಷಯ ಅಂತ ಹೇಳಿ. ಇವಾಗ ನಾನು ಕರಿತಿದ್ರೆ ಏನ್ ದಪ್ಪು? ಏನು ದಪ್ಪಿಲ್ಲ. ಎಂತ ಬಾ, ಇದೊಂದು ಕೇರಳದ ಹೆಂಗಸು ಮಾರ್ರೆ. ನಮ್ಮ ಅನ್ನ ಕೇರಳಕ್ಕೆ ಮೇಸ್ತ್ರಿ ಕೆಲಸ, ಗಾರೆ ಕೆಲಸಕ್ಕೆ ಹೋಗಿ ಇದನ್ನು ಎತ್ಕೊಂಡು ಬಂದಿದ್ದು. ಒಂದು ಕನ್ನಡ ಸರ ಕೈಲಿ ಆಗ್ತದೆ ಹೆಂಗಸಿಗೆ. ಎಂತ ಹೇಳಿ ವಿಷಯ ಅಂತ ಹೇಳಿ. ಇವಾಗ ನಾನೊಂದು ದೊಡ್ಡ ಟೆನ್ಷನ್ ಅಲ್ಲಿ ಇದ್ದೀನಿ. ಎಂತಾಯ್ತು? ನಾಳೆ ಬೆಳಿಗ್ಗೆ ಎಂತ ಮಾಡುದು? ನಾಳೆ ಬೆಳಿಗ್ಗೆ ಅಲ್ಲ, ನೀವು ಎಂತ ಮಾಡುದು ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಸ್ವಲ್ಪ ಉದ್ದು ನೀರಲ್ಲಿ ಹಾಕಿ ಮತ್ತೆ ಅಕ್ಕಿ ಸಾಕಿ ಮತ್ತೆ ಒಂದು ದೋಸೆ ಮಾಡಿ. ಯಾವ್ದಕ್ಕೆ? ಬೆಳಿಗ್ಗೆ ತಿಂಡಿಗೆಲ್ಲ. ಇದು ತಿಂಡಿ ವಿಷಯ ಅಲ್ಲ. ಮತ್ತೆ ನಾಳೆ ನಮ್ದು ಮಹಿಳಾ ಮಂಡಳಿದು. ಯಾವ್ದ್ರದ್ದು? ನಮ್ದು ಮಹಿಳಾ ಮಂಡಳಿ. ಮಂಡಳಿ ಅಂತ? ಮಂಡಳಿ ಅಲ್ಲ, ಕೊಡಪೇಳಿ. ಮಂಡಳಿ, ಮಹಿಳಾ ಮಂಡಳಿ. ಅದುವೇ ನಮ್ದು ಮಂಡಳಿ. ಆಯ್ತು, ವಿಷಯ ಹೇಳಿ. ಅದ್ರದ್ದು ಕಟ್ಟಡದ ಉದ್ಘಾಟನೆ ಅಲ್ವಾ? ಯಾವ್ದ್ರದ್ದು? ಕಟ್ಟಡದ ಉದ್ಘಾಟನೆ ಅಲ್ವಾ? ಅದು ಗಡ್ಡಡ ಅಲ್ಲ, ಕಟ್ಟಡ. ಅದು ಈ ಕಟ್ಟಡ. ಕಟ್ಟಡದ ಉದ್ಘಾಟನೆ. ಅದ್ರದ್ದು ಉದ್ಘಾಟನೆ ಅಲ್ವಾ? ನಾನಲ್ಲಿ ಅಧ್ಯಕ್ಷ ಮಾಡಿದ್ದಾರೆ. ಯಾರು? ನನ್ನನ್ನು. ನೀವು ಅಧ್ಯಕ್ಷರು? ಕೊಡಿ ಕೈ. ಅವರಿಗೆ ಪೋಡ. ಯಾಕೆಂತ ಇದು? ಅಧ್ಯಕ್ಷ ಅಂದ್ರೆ ಸೀದಾ ಹೋಗುದು, ಕೂತ್ಕೊಂಡು ಎತ್ತಿಕೊಂಡು ಬರುದ? ಮತ್ತೆ ನಾನು ಭಾಷಣ ಮಾಡ್ಬೇಕಂತೆ. ಎಂತ ಮಾಡ್ಬೇಕಂತೆ? ನಂದು ಭಾಷಣ ಇದೆ. ಭಾಷಣ ನೀವು ಕುಡಿದು ಸಾಯಿರಿ. ಭಾಷಣ ಮಾತು ಮಾತು. ಅದು ಭಾಷಣ ಅಲ್ಲ, ಭಾಷಣ. ಅದು ನಂದಿದೆ. ನಿಮಗೆ ಮಾಡ್ಲಿಕ್ಕೆ ಉಂಟಾ? ಅದಕ್ಕೆ ಟೆನ್ಷನ್ ಎಂತಕ್ಕೆ? ನನಗೆ ಭಾಷಣ ಮಾಡ್ಲಿಕ್ಕೆ ಗೊತ್ತಿಲ್ವಲ್ಲ. ಅದಕ್ಕೆ ಟೆನ್ಷನ್ ಎಂತ? ಅದಕ್ಕೆ ಟೆನ್ಷನ್ ಮಾಡ್ಲಿಕ್ಕಿಲ್ಲ, ನಾನಿದ್ದೀನಲ್ಲ. ನನಗೆ ಸ್ವಲ್ಪ ಕಲಿಸು. ಕಲಿಸ್ತೇನೆ, ಎಂತ ಟೆನ್ಷನ್ ಮಾಡಿ. ನಾನು ಎಷ್ಟು ಕ್ಲಬ್ ಅಲ್ಲೆಲ್ಲ ಕೆಲಸ ಮಾಡಿ ಅನುಭವ ಉಂಟು ನನಗೆ. ನಿಮಗೆ ಭಾಷಣ ಮಾಡ್ಲಿಕ್ಕಲ್ಲ, ನಾನು ಹೇಳಿಕೊಡ್ತೇನೆ. ನೀವೆಂತ ಟೆನ್ಷನ್ ಮಾಡ್ಲಿಕ್ಕಿಲ್ಲ, ಆಯ್ತಾ? ನೀವೊಂದು ಕೆಲಸ ಮಾಡಿ, ಇಲ್ಲಿ ಚಾರ್ ಉಂಟಲ್ಲ, ಓಕೆ. ಇದೀಗ ವೇದಿಕೆ. ನಾಳೆ ಇಲ್ಲಿ ತುಂಬಾ ಚಾರ್ ಇರ್ತದೆ. ಈಗ ನಾನು ಪ್ರಾಕ್ಟೀಸಿಗೆ ಒಂದು ಚಾರ್ ಇಡುದು, ಓಕೆನಾ? ನೀವು ಅಲ್ಲಿ ನಿಲ್ಲಿ, ನಾನು ಕರೆಯುವಾಗ ಬರ್ಬೇಕು. ನೀನು ಕರೆಯುವಾಗ? ನಾನು ಕರೆಯುವಾಗ ಬರ್ಬೇಕು, ನೀವು ಅಲ್ಲಿ. ಇವತ್ತು ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷ. ಎಂತ ನಿಮಗೆ ಸ್ಪೋರ್ಟ್ಸಿಗೆ ಓಡ್ಲಿಕ್ಕೆ ಉಂಟಾ? ಹಾಗೆಲ್ಲ ಬರ್ಲಿಕ್ಕಿಲ್ಲ, ಒಂದು ಅದೇ ಮರ್ಯಾದೆ ಉಂಟು. ನಾನು ಹೇಳ್ತೀನಿ, ಕರೆಯುವಾಗ ಬಂದ್ರೆ ಸಾಕು, ಆಯ್ತಾ? ಇವತ್ತು ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತ ಲಲಿತಕ್ಕ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಎಂತಕ್ಕ ನೀವು ಬಚ್ಚಲ್ ಮನೆಗೆ ಒಳಗೆ ಬೆಂಕಿ ಇಡ್ಲಿಕ್ಕೆ ಬಂದದ? ಅಲ್ಲಿ ನೀನು ಕರೆಯುವಾಗ ಬರಬೇಕಲ್ಲ. ಕರೆಯುವಾಗ ಸೀರೆ ಓಡಿಕೊಂಡು ಬರ್ಲಿಕ್ಕೆ ಎಂತದು? ನೀವು ಮರ್ಯಾದಿಲ್ವಾ? ಹಾಗೆಲ್ಲ ಬರ್ಲಿಕ್ಕಿಲ್ಲ. ಅದಕ್ಕೊಂದು ಗತ್ತು ಗಾಂಭೀರ್ಯತೆ ಎಲ್ಲ ಉಂಟು, ಆಯ್ತಾ? ಒಂದು ಹೇಗೆ ಬರ್ಬೇಕಂದ್ರೆ ಒಂದು ಕ್ಯಾಟ್ ವಾಕ್ ಅಲ್ಲಿ ಬನ್ನಿ. ಕ್ಯಾಟ್ ವಾಕ್ ಹಾಗಂದ್ರೆ ಪೂಜಾ ವಾಕ್. ನಮ್ಮಲ್ಲಿ ಪೂಜಾ. ಅದೇ ಹೋಗಿ ಅಲ್ಲಿ. ನಾನು ಕರಿತೇನೆ. ಈಗ ನಮ್ಮ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಲಲಿತಕ್ಕನವರು ವೇದಿಕೆಯನ್ನು ಅಲಂಕರಿಸುತ್ತಾರೆ. ನೀವು ಅಷ್ಟು ಹೀಗೆಲ್ಲ ಮಾಡ್ಕೊಂಡು ಬಂದ್ರೆ ನಾಳೆ ಎದುರುಗಡೆ ಇರುವ ಎಲ್ಲ ಹುಡುಗರ ಚಾರ್ ಕೂಡ ಹೀಗೆ ಆಗ್ತದೆ. ಹಾಗೆ ಬರ್ಲಿಕ್ಕೆ ಇಲ್ಲಕ್ಕ, ಅಷ್ಟು ವೈಯರ್ದಲ್ಲಿ ಬರ್ಲಿಕ್ಕಿಲ್ಲ. ನಿಮ್ಗೆ ಹೇಗೆ ಹೇಳುದು ಮಾರ್ರೆ? ನೀವು ಯಕ್ಷಗಾನ ನೋಡಿದ್ರೆ? ಯಕ್ಷಗಾನ ನೋಡಿದಿರಲ್ಲ? ಗೊಂಬಲ್ಲ, ಕೊಂಬು. ಯಕ್ಷಗಾನದಲ್ಲಿ ಬೇರೆ ವೇಷಗಳು ಬರುದು ಬೇರೆ, ಮಹಿಷಾಸುರ ಬರೋ ರೇಂಜ್ ಬೇರೆ, ಗೊತ್ತಾಯ್ತಾ? ಹಾಗಿದ್ರೆ ಈಗ ಯಕ್ಷಗಾನದಲ್ಲಿ ಮಹಿಷಾಸುರ ಅಧ್ಯಕ್ಷ ಅಲ್ವಾ? ಹೌದವ್ರು ಶುಂಭ ನಿಶುಂಭ ಫ್ರೆಂಡ್ಸ್ ಕ್ಲಬ್ ಇದೆ. ಹಾಗೆ ಅಲ್ಲಕ್ಕ, ಹೋಗಿ ಹೇಳ್ತೇನೆ. ಹೋಗಿ ಈಗ ಕರೆಯುವಾಗ ಬನ್ನಿ, ಒಂದು ಗತ್ತಲ್ಲಿ ಬನ್ನಿ, ಆಯ್ತಾ? ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿದಂತ ಲಲಿತಕ್ಕ ಅವರು ವೇದಿಕೆಯನ್ನ ಅಲಂಕರಿಸಬೇಕು. ಬರ್ಲಿ, ಸೌಂಡ್ ಕೊಡಿ ಅನ್ನ. ಸೌಂಡ್ ಇಲ್ವಾ ಅಕ್ಕ? ಸಾಕು, ನಿಲ್ಸಿ ಅಕ್ಕ. ಫಸ್ಟ್ ಟೈಮ್ ನೋಡಿದ್ದೀನಿ ನಾನು. 2.5 ಫೀಟ್ ನ ಮಹಿಷಾಸುರ. ನೀನೆಲ್ಲ ಹೇಳಿದ್ದು ಹೀಗೆಲ್ಲ ಬರಬೇಕು. ಬರ್ಲಿ, ನಿಮ್ಮೊಂದು ಉಚ್ಚಾರಕ್ಕೆ ಮಾಡುದು. ನೀನೆ ಕಲಿಸು, ನನಗೆ ಗೊತ್ತಿಲ್ವಲ್ಲ. ನಾನು ಕಲಿಸ್ತೇನೆ. ನಾನೀಗ ಒಂದು ಕೆಲಸ ಮಾಡಿ, ನಾನು ಅಲ್ಲಿ ಬರ್ತೇನೆ, ನೀವು ನೋಡಿ ಹೇಗೆಂತ ನೋಡಿ. ಒಂದು ನಿಮಿಷ ನೋಡಿ, ನಾನು ಬರ್ತೇನೆ. ನಾನು ಬಂದಾಗೆ ಬರ್ಬೇಕು ನೀವು ನಾಳೆ, ಆಯ್ತಾ? ಕುಡಿಯೋರು ಜಾಸ್ತಿ ಟೈಮು ಬದುಕಲ್ಲ, ಬೇಕಲ್ಲ, ಪಾರ್ಸಲ್ಲು ಮಾಡಿ. ನೀನೇನ್ ಮೇಲೆ ನೋಡೋದು? ಎಂತದ ಬಿತ್ತಲ್ಲ? ಮೇಲಿಂದ ಬಿದ್ದಿದ್ದಲ್ಲ, ನಿನ್ನ ಹಿಂದ್ಗಡೆಯಿಂದ ವಾಳ್ಕೊಂಡು ಬಂದಿದ್ದಲ್ಲಿ ನೋಡು. ಓ ರಾಮ ದೇವ, ಏನಿದೆಲ್ಲ? ಯವಾ ಬಟ್ಟೆ ನೋಡಿ. ಅಲ್ಲಕ್ಕ, ಇವ್ರು ಮದುವೆಗೆಲ್ಲ ಹೋದದ್ದು. ಹೌದು. ಬೆಳಿಗ್ಗೆ ಹೋಗಿ ಎಷ್ಟು ಫ್ರೆಶ್ ಆಗಿದ್ರು. ಅಲ್ಲ, ಇವ್ರು ಹೇಳಿದಲ್ಲ ನಾನು ಇನ್ನು ಕುಡಿಯುದಿಲ್ಲ ಅಂತ ಹೇಳಿ. ಯಾಕೆ ಕುಡ್ದದ್ದು? ಯಾಕೆ ಅವರು ಹೇಳಿದ್ದಾರೆ. ಇವತ್ತು ನನ್ನ ಬರ್ತ್ಡೇ. ಇವತ್ತು ನನ್ನ ಬರ್ತ್ಡೇ, ನಾನು ಕುಡಿದಲ್ಲ ಅಂತ ಹೇಳಿದ್ರಿ. ಎಂತ ಹೇಳಿದ್ದು? ನನ್ನ ನಾಯಿ ಕುಡಿದ್ರು ನಾನು ಕುಡಿಯಲ್ಲ ಅಂತ. ಮತ್ತೆ ಯಾಕೆ ನೀವು ಕುಡಿದಿದ್ದು?
ಅದು ನಾಯಿ ಕುಡ್ದಿಲ್ಲ, ಅದಕ್ಕೆ ನಾನೇ ಕುಡ್ದಿದ್ದು. ಹುಸ್ನ ಇದನ್ನ ಇಲ್ಲಿ ಕೂರ್ಸೋದಲ್ಲ, ಎತ್ತಿ ಆಚೆಡೆ ಬೀಸಾಡೋದು. ಆ ಕಡೆ ಎಲ್ಲಿಯೋ ಆ ಕಡೆ ಆಯಿಲ್ಲ ದಮ್ಮು ತೆಗಿಬಾರ್ದು, ಗೊತ್ತಾಯ್ತಾ? ದಮ್ಮು ತಿಳಿದಿಲ್ಲ ಅಂದ್ರೆ ನಾಳೆ ನನ್ನ ತಿಥಿ ಊಟ ಮಾಡ್ಬೇಕಾಗತ್ತೆ. ನಾಯಿ ತರ ಇಲ್ಲೇ ಬಿದ್ದಿರ್ಬೇಕು ಅಂದೆ. ಅಲ್ಲ, ಹಾ. ನಾನ್ ನಾಯಿ ತರ ಇಲ್ಲಿ ಬಿದ್ದಿರ್ಬೇಕು, ಹಾ. ನೀನ್ ಇಲ್ಲಿ ಹೆಣ್ಣು ನಾಯಿ ತರ ಇಲ್ಲಿ ಬೊಗಳ್ತಾ ಇರ್ಬೇಕಲ್ಲ. ಸರಿ ಹೇಳೋ, ನಿನ್ ಗಂಡ ಯಾರು? ನಾನು ಹೇಳೋದು ನಿನ್ ಇದೇನು ಹೆಂಡತಿಗೆ ಮೀಸೆ ಬಂದಿದ್ದು? ಯಾರು ನಿನ್ ಗಂಡ ಯಾರು ಅಂತ ಹೇಳು. ನನ್ ಗಂಡ ನೀವೇ ಪುಣ್ಯಾತ್ಮ. ಹಾ. ನೀವೀ ಕುಟಿಯೋದನ್ನೆಲ್ಲ ಬಿಟ್ಟು ಮನೆಗೆ ಬೇಕಾಗಿರೋ ದಿನಸಿ ಸಾಮಾನು ಯಾವಾಗ ತರ್ತೀರಾ ಆವತ್ತು ನೀವು ನನ್ ಗಂಡ. ಅದುವರೆಗೂ ಬರೀ ಭಂಡಾನೆ. ಬಂಡಣ್ಣ ಗಂಡನ. ಕೂತ್ಕೊಳ್ರಿ, ಕೂತ್ಕೊಳ್ರಿ. ನಾನು ನಿಲ್ಲೋದಿಕ್ಕೆ ಒಳ್ಳೆ ಗ್ರಿಪ್ ಇದೆ. ಈ ಹೆಂಗಸಿಗೆ ಮಾತ್ರ ರಾಜಂದ್ರ ಸುಚ್ಚಿ ಗೊತ್ತಿರುದು. ಕಲಿಸು. ಈಗ ಕಲಿಸ್ತೇನೆ. ಈಗ ಎಂತ ಅಂತ ಹೇಳಿದ್ರೆ, ಈಗ ಸಭಾ ಕಾರ್ಯಕ್ರಮ ಹೋಗ್ತೀರಲ್ಲ, ಹಾ. ಅಲ್ಲಿ ಎಲ್ಲ ನಮಗೆ ಗೊತ್ತಿರಬೇಕು. ಎಲ್ಲ ಗೊತ್ತಿರ್ಬೇಕು. ಒಂದು ಮರ್ಯಾದೆ ಇದೆ ನಮಗೆ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಫಸ್ಟ್ ಹೋದಾಗ ಎಂತ ಮಾಡ್ಬೇಕಂದ್ರೆ, ಎಂತ ಮಾಡ್ಬೇಕು? ನೀವು ಕೂತ್ಕೊಳ್ಳಿ, ಹೇಳ್ತೇನೆ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಬೇಕಾ? ಕೂತ್ಕೊಳ್ಳಿ. ಇದು ವೇದಿಕೆಯಲ್ಲಿ ಇರುತ್ತೆ, ನಿಮಗೆ ಚಾರ್ ನಾಳೆ ತುಂಬಾ ಚಾರ್ ಇರ್ತದೆ. ಈಗ ನೀವು ಒಬ್ಬರೇ ಕೂತ್ಕೊಳ್ಳಿ. ಈಗ ಎಂತ ಅಂತ ಹೇಳಿದ್ರೆ, ಶುರುವಿಗೆ ಇಲ್ಲಿ ವೇದಿಕೆಯಲ್ಲಿ ಅಲ್ಲ ಪ್ರಾರ್ಥನೆ ಮಾಡುವಲ್ಲ, ಪ್ರಾರ್ಥನೆ ಮಾಡುವ. ಯಾರು ಮಾಡುದು? ಶುರುವಿಗೆ ಪ್ರಾರ್ಥನೆ ಮಾಡ್ಬೇಕು. ಯಾರು ಯಾರು ಬರುತ್ತಾರೆ? ನಾನ್ ಮಾಡ್ಲಿಕ್ಕೆ ಆಗ್ತದ? ನಾನು ನೀವೇ ಅಲ್ಲ, ನೀವೇ ಮಾಡ್ಬೇಕು. ನಾನಾ? ನೀವೇ ಮತ್ತೆ ಯಾರು? ಮಾಡ್ಬೇಕಾ? ಮಾಡಿ. ಯಾರು ನಿನ್ನ ಅಮ್ಮ ಸತ್ಲ? ಕಂಡು ಬಾರ್ತಾನೆ. ನೀನು ಪ್ರಾರ್ಥನೆ ನೀನು. ಕೃಷ್ಣ ಮುಕುಂದ ಮುರಾರಿ. ಜಯ 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 ಜಯ. ಅಮ್ಮ ಆದಿಮಾಯೆ, ಏನ್ ನಿನ್ ಪ್ರಾರ್ಥನೆನ ದೇವಮಾತ್ಮ ಯಕ್ಷಗಾನವ? ಕೂತ್ಕೊಳ್ಳಿ ಮಾರ್ರೆ. ಎಂತ ನಿಮ್ದು ಕೃಷ್ಣ ಅಂತ ಗಣಪತಿ ಅಲ್ಲ ಶುರುವಿಗೆ? ನಾನು ಒಬ್ಬ ಗಂಡ ಇರ್ಬೇಕಾದ್ರೆ ಮತ್ತೆ ಕೃಷ್ಣ ಮುಕುಂದ ಅಂತೆ. ಯಾರ್ಯಾರನ್ನ ಕರಿತಿ? ದೇವರನ್ನ ಕರೆದಿದ್ದು ಪುಣ್ಯಾತ್ಮ. ಅದು ಸರಿ ಹೇಳ್ಕೊಡು ಹೆಂಗೆ ಅಂತ, ಮೊದಲು ಏನೆಲ್ಲ ಇದೆ ಅಂತ ಹೇಳು. ನಿಮಗೆಲ್ಲರಿಗೂ ನನ್ನ ಪರವಾಗಿ, ನನ್ನ ಸಂಘದ ಪರವಾಗಿ ಸ್ವಾಗತ ಸುಸ್ತಾಗತ. ಬರೀ ಸ್ವಾಗತಕ್ಕೆ ನಿನಗೆ ಸುಸ್ತಾಗತ್ತಾ? ಅದು ಸುಸ್ತಾಗತ್ತಲ್ಲಕ್ಕ, ಸುಸ್ವಾಗತ. ಸ್ವಾಗತ. ಆಯ್ತಾ? ಅಷ್ಟೇ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನು ಉಂಟು ಹೇಳ್ತಾನೆ. ಕೂತ್ಕೊಳ್ಳಿ. ಎಂತ ಅಂತ ಹೇಳಿದ್ರೆ, ಈಗ ಇಲ್ಲಿ ನೀರಿಟ್ಟಿರ್ತಾರೆ. ಈ ಸ್ಯಾಂಪಲ್ಗೆ ಇಟ್ಟದ್ದು ನಾನು ನೀರಿಟ್ಟಿರ್ತಾರೆ. ನಿಮಗೆ ಬ್ಯಾರಿಗೆ ಆಗುದಿಲ್ಲ. ಬಯರ್ಗೆ ಆಗ್ತದೆ. ಈಗ ಆಗ್ತದೆ, ನಾಳೆ ನಿಮಗೆ ಆಗುದಿಲ್ಲ. ಆದ್ರೂ ಸುಮ್ಮನೆ ಬಾಟ್ಲಿ ತೆಗೆದು ನೀರು ಕುಡ್ದಾಕಿ ಮಾಡ್ಬೇಕು, ಸ್ವಲ್ಪ ಕುಡಿಬೇಕು. ಎದುರುಗಡೆ ಟೀಪ ಇಟ್ಟಿರ್ತಾರೆ, ಚೇರ್ ಎಲ್ಲ ಇಟ್ಟಿರ್ತಾರೆ, ಗೊತ್ತಾಯ್ತಲ್ಲ? ಟೇಬಲ್ ಇಟ್ಟಿರ್ತಾರೆ, ಸುತ್ತ 4 ಚೇರ್ ಇಟ್ಟಿರ್ತಾರೆ. ಟೇಬಲ್ ನ ಮೇಲೆ ಒಂದು ಫುಲ್ ಬಾಟ್ಲಿ ಇಟ್ಟಿರ್ತಾರೆ. ಆಮೇಲೆ ಚಿಕನ್ ಸುಕ್ಕ ಉಪ್ಪಿನಕಾಯಿ ಎಲ್ಲ ಇರುತ್ತೆ. ಆಮೇಲೆ ನಮ್ಮ ಭಾಷಣ ಶುರು. ಎಲ್ಲಿ ಫಾರ್ಚುನ್ ಆದ್ರೂ ಓಕೆ, ಡೌನ್ ಟೌನ್ ಆದ್ರೂ ಓಕೆ. ಇದು ವೇದಿಕೆ ಮಾರ್ಯಾರ, ನಿಮ್ಗೆ ಸುತ್ತ ಚಾರ್ಕೊಂಡು ಕೂತ್ಕೊಳ್ಳಿಕ್ಕೆ. ವೇದಿಕೆ ಆದ್ರೆ 3 ಸೈಡ್ ಚೇರ್ ತೆಗಿ, ಒಂದೇ ಸೈಡ್ಗೆ ಹಾಕು, ಮುಗೀತಲ್ಲ. ಗೊತ್ತಾಯ್ತಲ್ಲ? ಸ್ವಲ್ಪ ನೀರು ತೆಗೆದು ಕುಡಿಬೇಕು. ಸ್ವಲ್ಪ ಕುಡಿಬೇಕು. ಆಮೇಲೆ ಮಿಕ್ಕಿದ್ದು ಉಳಿಸ್ಬೇಕು, ನನಗೆ ಮಿಕ್ಸ್ ಮಾಡಕ್ ಬೇಕಾಗುತ್ತೆ. ನೀವಲ್ಲಿಗೆ ಬಂದ್ರೆ ಜಾಗ್ರತೆ. ಎದುರುಗಡೆ ನಾನೇ ಗೊತ್ತಿರ್ತೀನಿ. ನಿನ್ನ ಮಾತು ಎಲ್ಲಿ ತಪ್ಪದೋ ನನ್ನ ಕ್ವಾರ್ಟರ್ ಬಾಟ್ಲಿ ನಿನ್ನ ತಲೆಯಲ್ಲಿದ್ದಿತ್ತು. ನೀವು ಅವ್ರದಲ್ಲಿ ಕೇಳ್ಬೇಡಿ, ನೀವು ನೀರು ತೆಗೆದು ಕುಡಿಬೇಕು. ಅದಾದ್ಮೇಲೆ ಇನ್ವಿಟೇಷನ್ ಇಟ್ಟಿರ್ತಾರೆ. ಇನ್ವಿಟೇಷನ್ ಇಟ್ಟಿರ್ತಾರೆ, ನಿಮಗೆಲ್ಲ ವಿಷಯ ಗೊತ್ತುಂಟು, ಸಹ ಗೊತ್ತಿಲ್ಲದಾಗ ಸುಮ್ಮನೆ ತೆಗೆದು, ಓ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರಲ್ಲ ಹೇಳ್ಬೇಕು. ಅಲ್ಲಿ ಅಪ್ಪಿತಪ್ಪಿ ನಿನ್ ಚಿಕ್ಕಪ್ಪ ಬೊಜ್ಜದ ಕಾಗದ ಇಟ್ರು, ಓ ಫಂಕ್ಷನ್ ಗ್ರ್ಯಾಂಡ್ ಇದೆ, ಒಳಗೆ ಕರೆಯುವ ಕಾರ್ಯಕ್ರಮ ಇದೆಯಲ್ಲ. ಬೊಜ್ಜದ ಕಾಗದ ವೇದಿಕೆಯಲ್ಲಿ ಎಲ್ಲಿ ಬರೋದು? ಅವಳಿಗೆ ಯಾವ್ದು ಅಂತ ಭಾಷೆ ಬರಲ್ವಲ್ಲ. ಅದು ಗೊತ್ತಾಗ್ತದೆ, ಚಿತ್ರ ನೋಡುವಾಗ ಗೊತ್ತಾಗ್ತದೆ. ಮತ್ತೆ ಹಿಂದೆ ಫ್ಲೆಕ್ಸ್ ಹಾಕಿರ್ತಾರೆ ದೊಡ್ಡದು. ಹೀಗೆ ನೋಡಿ, ಓ ಇಷ್ಟೊಂದು ಪ್ರೋಗ್ರಾಮ್ ಎಲ್ಲ ಉಂಟಲ್ಲ. ಪ್ರೋಗ್ರಾಮ್ ಮುಗಿದ ಮೇಲೆ ಫ್ಲೆಕ್ಸ್ ತಗೊಂಡೋದ್ರೆ ಸೋರೋ ಜಾಗಕ್ಕೆ ಮುಚ್ಚಬಹುದಲ್ಲ. ನಮ್ಮ ಮನೆ ಸೋರೋದು ಅವ್ರಿಗೆ ಗೊತ್ತಾಗೋಯ್ತಲ್ಲ. ಗೊತ್ತಾಗ್ಲಿ, ಇದ್ದಿದ್ದು ಹೇಳೋದಲ್ವಾ. ಇಷ್ಟೆಲ್ಲ ಆಗುವಾಗ ಒಂದು ಸ್ವಲ್ಪ ಟೈಮ್ ಆಗ್ತದೆ. ನೀವು ಶುರು ಮಾಡಿ. ಅಷ್ಟೇನಾ? ಶುರು ಮಾಡಿ. ನೀವು ಎಲ್ಲ ಆಗ್ಬೇಕಾದ್ರೆ 1 ಗಂಟೆ ಅಲ್ಲೇ ಹೋಗುತ್ತೆ. ಎದುರುಗಡೆ ಕೂತವ್ರೆಲ್ಲ ಮನೆಗೆ ಸೇರಿರ್ತಾರೆ. ಮತ್ತೆ ಒಂದು ಮೈಕ್ ಮೇನ್ ಪ್ರಾಬ್ಲಮ್ ಅದು. ಎಲ್ಲಾ ಪ್ರೋಗ್ರಾಮ್ ಅಲ್ಲಿ ಕೂಡ ಮೈಕಿದ್ದೇ ಪ್ರಾಬ್ಲಮ್. ಸರಿ ಕೇಳುದೇ ಇಲ್ಲ. ಮೈಕದ ಸಮಸ್ಯೆ ಗೊತ್ತುಂಟಲ್ಲ ನಿಮಗೆ? ಮೈಕದ ಸಮಸ್ಯೆ. ಶುರು ಹೋಗಿ ಎಂತ ಮಾಡ್ಬೇಕಂತ ಹೇಳಿದ್ರೆ, ಮೈಕಿಗೆ 4 ಬಡಿಬೇಕು. ಹೌದು, ಮೈಕಿಗೆ 4 ಬಡಿಬೇಕು. 4ಕ್ಕಿಂತ ಜಾಸ್ತಿ ಬಡಿದ್ರೆ ಮೈಕ್ ನಾವು ಬಂದು 10 ಬಡಿತಾನೆ. ಅವಾಗ ಸೌಂಡ್ ಸರಿ ಆಗುತ್ತೆ. ನಿನ್ ಟೆಸ್ಟ್ ಮಾಡ್ಬೇಕು. ಈಗ ಬಡ್ದು ಟೆಸ್ಟ್ ಮಾಡ್ಬೇಕು. ಆಯ್ತಾ? ಶುರು ಮಾಡುವಲ್ಲ? ನನಗೆ ಒಂದು ಅರ್ಧ ಆಗ್ಲಿಲ್ಲ. ಅರ್ಧ ಆಗ್ಲಿಲ್ಲ. ಮತ್ತೆಂತ ಇಡೀ
ಒಂದು ಅರ್ಥ ಅರ್ಥ ಆಗ್ಲಿಲ್ಲ. ಎಂತ ಅರ್ಥ ಆಗ್ಲಿಲ್ಲ? ಹಾ, ನೀನು ಮಾತಾಡುವಾಗ ನಿನ್ನ ತುಟಿ ಎಲ್ಲ ಆ ಕಡೆ ಈ ಕಡೆ ಹೋಗ್ತದಲ್ಲ, ಅದು ಯಾಕೆ? ಅದು ಹೆಂಗಸರಿಗೆ ಮಾತಾಡುವಾಗಲ್ಲ. ಅದು ಎಂತಕ್ಕೆ? ಕೆಲವು ಹೆಂಗಸರು ನೋಡಿ, ಕೆಲವರು ಮಾತ್ರ, ಎಲ್ಲರಲ್ಲ, ಕೆಲವರು ಮಾತ್ರ ಮಾತಾಡುವಾಗ ಹೇಗೆ ಮನೇಲಿ ಹೇಗೆ ಮಾತಾಡಿದ್ರೆ, ಅಮ್ಮ ಊಟ ಕೊಡಿ, ಹಸು ಇದ್ರೆ ಬೇಗ ಊಟ ಕೊಡಿ ನಂಗೆ, ಹೀಗೆ ಮಾತಾಡಿದ್ರೆ. ಹೊರಗಡೆ ಎಲ್ಲ ಬಂದ್ರೆ, ಫಂಕ್ಷನ್ಗೆಲ್ಲ ಬಂದ್ರೆ, ಅಮ್ಮ ಊಟ ಎಲ್ಲಿ ಉಂಟು, ಇಲ್ಲಿ ಕಾಣುದಿಲ್ಲ, ನಾವು ಬೇಗ ಮಾಡುವ, ಹೀಗೆ ಎರಡೇ ಬೇರೆ ಹೀಗೆ. ಮನೇಲಾದ್ರೆ ಹೀಗೆ ತಿನ್ನುದು. ಗೊತ್ತಾಯ್ತು ಗೊತ್ತಾಯ್ತು. ಅದು ಅವಳಿಗೆ ಗೊತ್ತಿಲ್ಲ, ಅವಳು ಸಹ ಹಾಗೇನೆ, ಅದಕ್ಕೆ ನನಗೆ ಮದುವೆ ಮಾಡಿಕೊಟ್ಟಿರೋದು. ಸರಿ ಸರಿ ಈಗ ಶುರು ಮಾಡಿ ಕರಿ ಕರಿ. ಈಗ ನಮ್ಮ ಸಭೆಯ ಅಧ್ಯಕ್ಷರಾದಂತಹ ಲಲಿತಕ್ಕನವರು ವೇದಿಕೆ ಬಂದು ತಮ್ಮ ಭಾಷಣ ಮುಂದುವರಿಸಬೇಕು. ನೀರಿಂದ ಶುರು ಮಾಡಿ. ಹಾಗೆ ಇವರು ಫಂಕ್ಷನ್ ಎಲ್ಲ ತುಂಬಾ ಗ್ರ್ಯಾಂಡ್ ಮಾಡ್ತಾ ಇದ್ದಾರಲ್ಲ. ಲಾಡು ಹೋಳಿಗೆ ಎಲ್ಲ ಇದ್ದಿತ್ತಲ್ಲ. ಬೊಜ್ಜವ ನಿಮ್ದು. ಎಂತ ಬೊಜ್ಜವ? ಇವರು ಫಂಕ್ಷನ್ ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರಲ್ವಾ. ಇದನ್ನ ತಗೊಂಡು ಹೋಗೋಕೆ ಕಷ್ಟ ಇದೆಯಲ್ಲ. ಏನ್ ನಿನ್ ಬಾತ್ರೂಮ್ ನೀರು ಬಿಟ್ಟಿದ? ಇಲ್ಲಿ ಮೈಕ ಉಂಟು, ಅದಕ್ಕೆ ಹೀಗೆಲ್ಲ ಮಾಡ್ಬೇಕು. ಬಡಿಯ ಕೇಳಿದ್ದ ಅದು. ನೀನ್ ನಮ್ಮ ಮುಸುಡಿ ಬೆಂಕಿ ಹಾಕ್ಲಿಕ್ಕೆ ಹೆಣ್ಮಕ್ಳು ಯಾವಾಗ್ಲೂ ಹೆಂಗಸರು ಭಾಷಣ ಮಾಡ್ಬೇಕಾದ್ರೆ ಮೈಕಿಗೆ ಹಿಂಗ್ ಬಡಿಬಾರ್ದು. ಹಿಂಗ್ ಬಡಿದ್ರೆ ಎದುರುಗಡೆ ಕೂತವರೆಲ್ಲ ಹಿಂದ್ಗಡೆ ಕ್ಯೂ ನಿಲ್ತಾರೆ. ಆಗ ನನ್ನನ್ನು ವೇದಿಕೆಯಿಂದ ಕರೆದ್ರಿ, ಅದಕ್ಕೆ ಬಂದಿದ್ದು. ಹೆಣ್ಮಕ್ಳು ಯಾವಾಗ್ಲೂ ಭಾಷಣ ಮಾಡ್ಬೇಕಾದ್ರೆ ಮೈಕಿಗೆ ಹಿಂಗ್ ಬಡಿಬೇಕು. ಹೀಗೆ ಮೈಕ್ ಟೆಸ್ಟ್ ಮಾಡಿದಾಗಾಯ್ತು, ಬಂದ್ರೆ ಜಾಗೃತಿ ಅಂತ ಹೇಳೋಕಾಯ್ತು. ಅದಕ್ಕೊಂದು ಹೀಗೆ ಬಂದು ಎಲ್ಲ ಉಂಟಲ್ಲ ನೋಡಿಲ್ಲ, ದೌ ದೌರ್ಜನ್ಯ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಇರೋದಲ್ಲ, ನಾವು ಮಹಿಳೆಯರು ಎದ್ದೇಳ್ಬೇಕು. ಹೌದು, ಸುಸ್ತಾದ್ರೆ ಮಾತ್ರ ಕೂರ್ಬೇಕು, ಮತ್ತೆ ಸುಸ್ತಾದ್ರೆ ಮನೆಗೆ ಹೋಗಿ ಮಲ್ಕೋಬೇಕು. ನೀವು ಹೇಳಕ್ಕೆ ಅವ್ರದ್ದು ಕಿವಿ ಕೊಡಬೇಡಿ. ಮತ್ತೊಂದು ವಿಷಯ ಏನಂದ್ರೆ, ನಾವು ಹೆದರಬಾರ್ದು, ಯಾವುದಕ್ಕೂ ಹೆದರಬಾರ್ದು. ಹೆಂಗಸರು ಬದನೆ ಆಗಬೇಕು. ಹೌದು, ಹೆಂಗಸರು ಬದನೆ ಆಗ್ಬೇಕು, ಗಂಡಸರು ನುಗ್ಗೆಕಾಯಿ ಆಗ್ಬೇಕು. ಸರಿಯಾಗತ್ತೆ. ಎಂತಕ ಬದನೆ? ಹೆಂಗಸರು ಬದಲಾಗ್ಬೇಕು. ಹೆಂಗಸರು ಬದಲಾಗ್ಬೇಕು. ಇವಳು ಬದಲಾಗಬೇಕಾದ್ರೆ ಬದನೆ ಕೊಳ್ತೋದಿತ್ತು. ಬದಲಾಗ್ಬೇಕು. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು? ಎಲ್ಲರೂ ಹೆಂಗಸರು ಸೇರಿಕೊಂಡು ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಬೇಕು. ಹೋರಾಟ ನನಗೆ ಸ್ವಲ್ಪ ಗಸಿ ಜಾಸ್ತಿ ಇರ್ಲಿ, ಆಯ್ತಾ? ಎಂತದು ಹೋರಾಟ ಮಾಡ್ಬೇಕು. ಪರೋಟ ಅಂತೆ? ಪರೋಟ ಹೀಗೆ ಎಲ್ಲ ಹೆಂಗಸರು ಕೆಳಗಡೆ ಸೇರ್ಕೊಂಡು ಪರೋಟ ಅಲ್ಲದು, ಹೋರಾಟ. ಮಾರತಿ, ಹಿಂಗಂದ್ರೆ ಹೋರಾಟ, ಪರೋಟ ಅಂದ್ರೆ ಇದು. ಇದು ಚೆನ್ನಾಗಿ ಬಡಿಬೇಕು. ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ಎಂತಂದ್ರೆ, ನಾನು ಹೆಂಗಸರಿಗೆ ಹೇಳುದು, ನಾವು ಎಲ್ಲೂ ಭಯ ಪಟ್ಟು ಕೂತ್ಕೋಬಾರ್ದು. ಉದಾಹರಣೆಗೆ ನಾನೊಂದು ವಿಷಯ ಹೇಳ್ತೀನಿ. ಎಲ್ಲಿ ನೋಡಿದ್ರು ಅಲ್ಲೊಂದು ಹೆಣ್ಮಗಳು ಗ್ಯಾಸ್ ಹಿಡಿದು ಸತ್ಲು, ಇಲ್ಲೊಂದು ಹೆಣ್ಮಗಳು ಗ್ಯಾಸ್ ಹಿಡಿದು ಸತ್ಲು. ಎಲ್ಲಿಯಾದ್ರೂ ಗಂಡಸರು ಗ್ಯಾಸ್ ಹಿಡಿದು ಸತ್ತಿದ್ದನ್ನ ನೀವು ನೋಡಿದೀರಾ? ಗಂಡಸರಿಗೆ ಅಡಿಗೆ ಮಾಡ್ಲಿಕ್ಕೆ ಗ್ಯಾಸ್ ಕೊಟ್ರೆ ಅಲ್ವಾ, ನಾವೆಲ್ಲ ಕಟ್ಟಿಗೆ ತಂದು ಅಡಿಗೆ ಮಾಡ್ಬೇಕಾದಿತ್ತು. ನಿಮಗೆ ಸೊಂಟ ಬಗ್ಸಕ್ಕೆ ದಾಡಿ ನಿಂತಲ್ಲಿಂದ ಬುಟುಕ್ಕ ಅಂದಾಗ ಸಿಡಿಬೇಕು. ಗ್ಯಾಸ್ ಹಿಡಿದು ಹಾಗಾದ್ರೆ ಬಿಲ್ಡಿಂಗ್ ಅಲ್ಲಿ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದು ಸಾಯೋರು ಯಾರು? ಗಂಡಸರು. ಪೇಂಟ್ ಹೊಡಿಬೇಕಾದ್ರೆ ಕೆಳಗೆ ಬಿದ್ದು ಸಾಯೋರು ಯಾರು? ಗಂಡಸರು. ಕಬ್ಬಿಣದ ಕೆಲಸ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದು ಸಾಯೋರು ಯಾರು? ಗಂಡಸರು. ಉಡಿದು ಸಾಯೋರು ಯಾರು? ಸತ್ತೇ ಹೋದ್ಲು. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಎಲ್ಲಿ ನೋಡಿದ್ರು ಅಲ್ಲೊಂದು ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು, ಇಲ್ಲೊಂದು ಹೆಣ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ರು. ಇಲ್ಲಿ ಆದ್ರೂ ಗಂಡಸರನ್ನ ರೇಪ್ ಮಾಡಿ ಸಾಯಿಸಿದನ್ನ ನೀವು ನೋಡಿದ್ದೀರಾ? ಯಾಕೂ ನಿನ್ನ ಮುಸುಡಿ, ಇನ್ನು ನನ್ನನ್ನು ಒಬ್ಬನ್ನು ಬಾರದಂಗೆ ಮಾಡ್ತೀಯ ಅಂತ ನೀನು. ಒಂದು ಮ್ಯಾಚ್ ಆಯ್ತು ಅಂತ ಎಲ್ಲನ ಮ್ಯಾಚ್ ಮಾಡ್ಕೊಂಡು ಹೋಗೋದಾ ನೀನು? ಕೈ ಕೊಟ್ಟ ಜಾಗಕ್ಕೆ ಲಂಗೋಟಿ ಕಟ್ಟಕ್ಕಾಗತ್ತಾ? ಹರಿದ್ರದವಳೆ ತಪ್ಪಿದ. ಗಂಡಸರನ್ನು ರೇಪ್ ಮಾಡಿ ಸಾಯಿಸ್ಲಿಕ್ಕೆ ಅಂತ ಹೆಂಗಸರದ್ದು ಮಾತ್ರ ವಿಷಯ ಹೇಳಿ ನೀವು. ಅದಕ್ಕೆ ಈಗ ಹೆಂಗಸರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಹೌದೌದು. ಅದು ಮಾತ್ರ ಸತ್ಯ ಬಗಳಿದ್ಲು, ಯಾವುದಕ್ಕೂ ಕಮ್ಮಿ ಇಲ್ಲ. ಮೊನ್ನೆ ನಾನೊಂದು ಮದುವೆಗೆ ಹೋಗಿದ್ದೆ, ಅದು ನಾನ್ ವೆಜ್ ಊಟ ಅಂತ ಗೊತ್ತಾಯ್ತು. ಹಾಲ್ಗೆ ಹೋಗ್ಬಿಟ್ಟು ಆಮೇಲೆ ಯಾಕೆ ವೈನ್ ಶಾಪ್ಗೆ ಹೋಗೋದು ಅಂತ ಸೀದಾ ವೈನ್ ಶಾಪ್ಗೆ ಹೋದಾಗ ನನಗಿಂತ ಮುಂಚೆನೆ ಇಬ್ಬರು ಹೆಂಗಸರಿಗೆ ಒಂದೊಂದು ಕ್ವಾರ್ಟರ್ ಹೊಡೆದಾಗಿದೆ. ನೋಡಿ ಎಲ್ಲಿ ಕಮ್ಮಿ ಇದ್ದಾರೆ. ಅವರು ಕುಡಿತಾರೆ ಅಂತಲೇ ಒಂದು ಕಿಲೋಮೀಟರ್ 5 ಕಿಲೋಮೀಟರ್ ದೂರಕ್ಕೆ ಹಾಕಿದ್ರು. ಆದರೂ ಹೋಗಿ ಆಟೋ ಮಾಡ್ಕೊಂಡಾದ್ರೂ ಹೋಗಿ ಕುಡಿದು ಬರ್ತಾರೆ.
ಸಾಯಿಲಿಂದ ಮತ್ತೆ ಮೇನ್ ರೋಡ್ ತಂದ್ರು. ಈಗ ಹೆಣ್ಮಕ್ಳು ಕಡಿಮೆ ಯಾವುದು ಅಂತಂದ್ರೆ, ಕೆಲವು ಹೆಣ್ಮಕ್ಳು ಕಡಿಮೆ ಯಾವುದ್ರಲ್ಲಿ ಅಂತಂದ್ರೆ ಡ್ರೆಸ್ಸಲ್ಲಿ ಮಾತ್ರ. ಅದು ಕಮ್ಮಿನೇ ಆಗ್ತಾ ಇದೆ. ಇನ್ನು ಮಾಸಿ ಹೋಗೋದಕ್ಕೆ ಮಾತ್ರ ಬಾಕಿ. ಇನ್ನೊಂದು 10 ವರ್ಷದಲ್ಲಿ ನಾನು ಸತ್ರ ಒಳ್ಳೇದು ಅಂತ ಆಗುತ್ತಾ? ಯಾಕೆ? ಇನ್ನು 10 ವರ್ಷ ನಂತರದ ಡ್ರೆಸ್ ಅನ್ನು ಈ ಕಣ್ಣಲ್ಲಿ ನೋಡ್ಬೇಕಲ್ಲ ಅಂತ. ನೀವು ಮುಂದುವರಿಸಕ ಹಾಗೆಲ್ಲ ಏನಿಲ್ಲ, ಗೊತ್ತಾಯ್ತಾ? ಮತ್ತೊಂದು ವಿಷಯ ಏನು ಅಂದ್ರೆ, ಹೆಂಗಸರು ದೊಡ್ಡ ದೊಡ್ಡ ಸಾರಣೆ ಮಾಡಿರೋ ಹೆಂಗಸರಿದ್ದಾರೆ. ಈಗ ಹೆಂಗಸರು ಸಾರನೆಗೆ ಹೊರಟ್ರೆ ಹೆಲ್ಪರ್ಗೆ ಏನು ತೊಂದರೆ ಆಗಲ್ಲ. ನೀವೆಂತ ಬಂದ ಸಾರಣೆ? ದೊಡ್ಡ ಸಾರಣೆ ಅಲ್ಲದು ಸಾಧನೆ. ದೊಡ್ಡ ಸಾಧನೆ ಮಾಡಿದವರಿದ್ದಾರೆ. ಅದಕ್ಕೋಸ್ಕರ ಹೇಳೋದು, ಹೆಂಗಸರು ಎಲ್ಲೂ ಬಲಹೀನರಾಗಿ ಕೂತ್ಕೊಳ್ಳೋದಲ್ಲ. ನಾವು ಮುಂದೆ ಬರಬೇಕು, ಹೋರಾಟ ಮಾಡಬೇಕು, ಎದುರಿಸ್ಬೇಕು, ಮುಂದೆ ಬರಬೇಕು. ಹೌದು, ಎಷ್ಟು ಸಾಧನೆ ಮಾಡಿ ಮುಂದೆ ಬರ್ಬೇಕು. ಹೌದು, ಹಾಗೆ ಮುಂದೆ ಮುಂದೆ ಬರ್ಬೇಕು. ಹೆಂಗಸರು ಮುಂದೆ ಬರಬೇಕು. ಉದಾಹರಣೆಗೆ ಯಾರನ್ನು ತಗೊಳ್ಳಿ, ಹೆಂಗಸರು ಸಾಧನೆ ಮಾಡಿದ ಹೆಂಗಸ ನೋಡಿದ್ದಾರೆ, ಅವರ ವಿಷಯ ಹೇಳಿ. ಉದಾಹರಣೆಗೆ ನಾನು ಸಾಧನೆ ಮಾಡಿರೋ ಹೆಂಗಸರಲ್ಲಿ ಬಿಡಿ ಉಷಾ. ಎಷ್ಟು ಬೀಡಿ ಕಡ್ತಾಳು? ಬಿಡಿ ಉಷಾ ಗೊತ್ತಿಲ್ಲ? ಬಿಡಿ ಉಷಾ ಗೊತ್ತಿಲ್ಲ. ಸಿಗರೇಟ್ ಆಸೆ ಗೊತ್ತು. ನಿನ್ ಗೊತ್ತಿಲ್ಲ? ಪಿಟಿ ಉಷಾ ಬಿಡಿ ಉಷಾ ಅಲ್ಲ, ಪಿಟಿ ಉಷಾ. ಅದೇ ಬಿಡಿ ಉಷಾ. ಆಯ್ತು, ನಿಮ್ಮ ಬಿಡಿ ಉಷಾ ಹೇಳಿ. ಬಿಡಿ ಉಷಾ ತಗೊಳ್ಳಿ. ನಿನ್ನ ಹಿಡ್ಕೊಂಡೇ ಸಾಕಾಗಿದೆ, ಇನ್ನು ಅವ್ರನ್ನ ಹಿಡ್ಕೋತೇನೆ. ಆಯ್ತು ಬಿಡಿ. ಹೀಗಿಲ್ಲ, ದೊಡ್ಡ ಸಾಧನೆ ಮಾಡಿರೋರ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಒಂದು ಇರುಳು ಒಂದು ಹಗಲು ಸಾಲಲ್ಲ ಅಕ್ಕ. ಅದಕ್ಕೆ ನಾನು ಸಾಕು, ಇಷ್ಟು ಮಾತಾಡಿ ಸಾಕು. ನೀವು ನಾಳೆ ಸುಮ್ಮನೆ ಇದೆ ಮಾತಾಡಿ, ಮೈಕ್ ಸಿಗ ಉದ್ದಾಗ ಮಾತಾಡ್ತಾ ಹೋಗುದು ಸೀದಾ. ಸಾಕು, ಈ ಅಧ್ಯಕ್ಷರ ವಯಸ್ಸು ಸಾಕಾಗ್ತದೆ. ಸಾಕಲ್ಲ, ನಿಮ್ದು ಮಾತ್ರ ಅಲ್ಲ, ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದೆ, ಅದನ್ನು ನೋಡ್ಕೋಬೇಕು. ಆ ಸಣ್ಣ ಮಕ್ಕಳಿಗೆಲ್ಲ ಮಾಡ್ಕೊಂಡು ಅಲ್ಲಿ ಹಿಂದ್ಗಡೆನೆ ಬಾಕಿ ಆಗ್ತಾರೆ. ನಿಮ್ದು ಉದ್ದಕ್ಕೆ ವೇದಿಕೆಯಲ್ಲಿ ಇವರೇ ಅಂದಾಗ ಗಂಟೆ 1:30 ಆಗುತ್ತೆ. ಅವರಲ್ಲಿ ಮಲ್ಕೊಂಡು ಬಿಡ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಮಾತಾಡ್ಬೇಕು. ನೀನು ಮಾತಾಡೋ ಮುಂಚೆನೆ ಬಾಕಿ ಉಳಿದಿದ್ದೆಲ್ಲ ಅವ್ರು ಮಾತಾಡಿ ಹೋಗ್ತಾರೆ. ನಿನಗೇನು ಉಳಿಯಲ್ಲ. ನೀನು ಮಾತಾಡ್ಬೇಕಾದ್ರೆ ಎದುರು ಜನ ಯಾರಿರಲ್ಲ. ನಾನೊಬ್ಬನೇ ಕೂತ್ಕೋಬೇಕಷ್ಟೇ ಕರ್ಕೊಂಡು ಹೋಗಕ್ಕೆ. ನನಗೆ ಉಂಟು. ಹೌದೌದು. ಸೂಪರ್ ಅಕ್ಕ, ಸೂಪರ್ ಆಗಿದೆ ಅಕ್ಕ, ಸೂಪರ್. ಕೈ ಕೊಡಿ. ನಾಳೆ ಇಷ್ಟು ಮಾತಾಡಿದ್ರೆ ಗ್ಯಾರಂಟಿ ಸಕ್ಸಸ್. ಸಕ್ಸಸ್ ಅಲ್ಲ, ಸಕ್ಸಸ್ ಆಗ್ತದೆ. ಹೇಗಿತ್ತು ನನ್ನ ಭಾಷಣ? ಇನ್ನ ಭಾಷಣ ನಾಳೆ ನೋಡ್ಬೇಕಷ್ಟೇ. ನನ್ನ ಭಾಷಣ ಚೆನ್ನಾಗಿತ್ತಲ್ಲ? ನನ್ನ ಭಾಷಣ ನಾಳೆನೂ ಚೆನ್ನಾಗಿ ಆಗತ್ತೆ. ಅದಕ್ಕೆ ನಾಳೆ ಅಲ್ಲಿ ಜನ ಸೇರ್ತಾರಲ್ಲ. ಸಾಯಿಸು ನಾಳೆ ಯಾರನ್ನು ಬರಕ್ಕೆ ಹೇಳಿದಾಳೆ ಅವಳು. ಹಾಗೇನಿಲ್ಲ, ನಾಳೆ ಅಲ್ಲಿ ತುಂಬಾ ಜನ ಸೇರ್ತಾರಲ್ಲ, ನನ್ನ ಭಾಷಣದ ಲೆಕ್ಕದಲ್ಲಿ ಅವ್ರಿಗೆಲ್ರಿಗೂ ನಾನು ಸ್ವೀಟ್ ಕೊಡ್ಬೇಕು. ಕೊಡು. ನೀವು ಇವಾಗ್ಲೇ ಬೆಂಗರಿಗೆ ಹೋಗಿ ಮೈಸೂರು ಭಾಗ ತನ್ನಿ. ಎಲ್ಲಿ ಬೆಂಗರಿಗೆ ಹೋದ್ರೆ ಮೀನ್ ತರ್ಬೇಕಷ್ಟೇ. ಬೇಕರಿ ಅದು ಬೇಕರಿ. ಮೈಸೂರು ಭಾಗ ತನ್ನಿ. ಮೈಸೂರು ಭಾಗ ಅಲ್ಲ, ಅದು ಮೈಸೂರು ಪಾಕ್. ತಗೊಂಬನ್ನಿ. ನಿನ್ಗೆ ಯಾಕೆ ಮೈಸೂರು ಪಾಕ್? ನೀನೇ ಇದೆಯಲ್ಲ ಅಯ್ಯಂಗಾರ್ ಬೇಕರಿ. ಯಾರು ಇವರು? ನಾನೇ ಇದೆಯಲ್ಲ, ಅದು ಅರ್ಧ ಹೋಳಿಗೆ. ಇನ್ನು ಕಣ್ಣಿದೆಲ್ಲ ಅದು ಕುಳ್ಗುಂಜಿ. ಇನ್ನ ಇದೆಯಲ್ಲ ಅದು ಇದು. ಇನ್ನ ಇದೆಯಲ್ಲ ಅದು ಇದು. ಅದೇ ಯಾವ್ದು ಭರಣಿಯಲ್ಲಿ ಇದೆ, ತೋರಿಸ್ತೀನಿ. ಚುಕ್ಕಿ ಅದು ಏನು. ಮತ್ತೆ ನಿನ್ನ ಅಲ್ಲಿದೆಯಲ್ಲ ದಾಳಿಂಬೆ ಬೀಜ. ಮತ್ತೆ ಇನ್ನ ತುಟಿ ಇದೆಯಲ್ಲ, ಅದೇ ನನ್ನ ಪಾಲಿನ ಮೈಸೂರು ಪಾಕ್. ಈಗ ಅವರ ತುಟಿ ಮೈಸೂರು ಪಾಕ. ನನ್ನ ತುಟಿ ಮೈಸೂರು ಭಾಗ. ಹಾಗಿದ್ರೆ ನಾಳೆ ಸೇರಿರೋರ್ಗೆ ಎಲ್ರಿಗೂ ಇದೇ ಮೈಸೂರು ಭಾಗ ಕೊಡ್ಲಾ? ಕೊಡು. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರಲಿ ಮಸ್ಕ್ರಿ ಕುಡ್ಲಾಗೆ. ನಾ ಹೇಳ ಹಾಗೆ ಇವರು 3 ಮಸ್ಕಿಟಿಯರ್ಸ್. ಇದರಲ್ಲಿರುವಂತಹ ವಿಶೇಷತೆ ಏನಂತ ಅಂದ್ರೆ 3 ಜನ ಗಂಡಸರು ನಿಂತು ಹೆಣ್ಣು ಎಂಥ ಅದ್ಭುತ ಅಂತ ಹೇಳಿದ್ದು. ವೇದಿಕೆ ಮೇಲೆ ಬನ್ನಿ. ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ನಿಮಗೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಅದ್ಭುತ, ಭಯಾನಕ, ವೀರ, ಬೀಭತ್ಸ, ಶಾಂತ ಅನ್ನುವಂತಹ ನವರಸಗಳಲ್ಲಿ ಇವರು ಆಯ್ಕೆ ಮಾಡಿರುವಂತಹ ರಸ ಹಾಸ್ಯ ರಸವನ್ನ ವೇದಿಕೆ ಮೇಲೆ ತರೋದು ಅಷ್ಟು ಸುಲಭವಲ್ಲ. 12-13 ವರ್ಷಗಳಿಂದ ಸತತವಾಗಿ ತಂಡವನ್ನ ಕಟ್ತಾ ಸ್ಕ್ರಿಪ್ಟ್ಸ್ಗಳನ್ನ ಬರಿತಾ ಒಂದು ರೀತಿಯಾಗಿ ಇಡೀ ದೇಶದಿಂದ ದೇಶಕ್ಕೆ ತಿರುಗಾಟವನ್ನ ಮಾಡ್ತಾ ಎಲ್ಲರನ್ನ ನಗಿಸಿ ರಂಜಿಸಲು ಈ 3 ಕಲಾವಿದರು ಸಾಕಷ್ಟು ಪ್ರತಿಭೆ ಇರುವಂತಹ ಕಲಾವಿದರು ರಂಜಿಸಲು ಇವತ್ತು ದುಬೈಗೆ ಬಂದಿದ್ದಾರೆ. ಬರೀ ಈ ವೇದಿಕೆ ಅಷ್ಟೇ ಅವರಿಗೆ ಸೀಮಿತವಲ್ಲ. ಚಿಕ್ಕ ಪರದೆಯಾಗಲಿ ದೊಡ್ಡ ಬೆಳ್ಳಿ ಪರದೆಯಾಗಲಿ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ ಅನ್ನೋದಕ್ಕೆ ರೆಡಿ ಆಗಿರುವಂತಹ ಕಲಾವಿದರು. ಜೋರಾಗಿ ಚಪ್ಪಾಳೆ ಬರಬೇಕು. ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮಲ್ಲಿರುವ ಕಲೆಯಂತೂ ನಿಲ್ಲುವುದಿಲ್ಲ. ಚಿಕ್ಕ ವೇದಿಕೆ ಇರಲಿ ದೊಡ್ಡ ವೇದಿಕೆ ಇರಲಿ
ನಾವು ನಗಿಸ್ತಾ ಇರ್ತೀವಿ, ಮನಸ್ಸಲ್ಲಿ ನಕ್ಕೋತಾ ಇರ್ತೀವಿ ಅನ್ನುವಂತಹ ಕಲಾವಿದರು. ಇದೀಗ ಮುಂದಿನ ಕಾರ್ಯಕ್ರಮ